ಕಾಂತಾರ ಸಿನಿಮಾದ ಅನುಭವ ಅಲ್ಲಿ ನನಗೆ ಕೇವಲ 2 ದಿವಸ ಮಾತ್ರ ಶೂಟಿಂಗ್ ಇದ್ದದ್ದು. ಅದು ಡೈಲಾಗ್ ಪೋರ್ಷನ್ ಕುಂದಾಪುರದ ಕೆರಡಿಯಲ್ಲಿ ಶೂಟ್ ಆಗಿತ್ತು. ಸೊ ಅಲ್ಲಿ ಭಯಂಕರ ಸ್ಟ್ರಿಕ್ಟ್ ಇತ್ತು ರಿಷಬ್ ಸರ್. ಇದು ಚಪ್ಪಲಿ ಹಾಕ್ಲಿಕ್ಕಿಲ್ಲ, ಮತ್ತೆ ನಮ್ಮ ಭಾಷೆಯಲ್ಲಿ ಉಮ್ಮೂರು ಅಂತ ಹೇಳ್ತೀವಿ, ಅದು ರಕ್ತ ಇರುವಂಥದ್ದು, ಕನ್ನಡದಲ್ಲಿ ಜಿಗಣೆ ಅಂತ ಹೇಳಿದೆ. ಹೌದು. ಸೊ ಅದೆಲ್ಲ ಇತ್ತು. ನಾವು ಕಾಲಿಗೆಲ್ಲ ಉಪ್ಪೆಲ್ಲ ಹಚ್ಕೊಂಡು ಮಾಡಿದಂಥ ಒಂದು ಅನುಭವ ಅದು ಸೂಪರ್ ಆಗಿ ಕರ್ನಾಟಕದ ಪ್ರಪಂಚದಾದ್ಯಂತ ಸೂಪರ್ ಆಗಿ ನಮಗೆ ಒಂದು ಗೌರವ ಕೊಟ್ಟಿದೆ. ರಿಷಬ್ ಸರ್ ಮತ್ತೆ ಹೊಂಬಾಳೆ ಫಿಲ್ಮ್ಸ್ಗೆ ನಾನು ಆಭಾರಿಯಾಗಿದ್ದೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಅದು ಒಂದು ಚಿಕ್ಕ ಪಾತ್ರ ಆದ್ರೂ ಆ ಒಂದು ಪಾತ್ರಕ್ಕೆ ತುಂಬಾನೇ ಮಹತ್ವ ಇದೆ ಕಾಂತಾರ ಸಿನಿಮಾದಲ್ಲಿ. ಆ ಒಂದು ಪಾತ್ರಕ್ಕೆ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಹಿಂದಿನ ಉದ್ದೇಶ ಏನಾದ್ರು ಇಷ್ಟವಾಗಿ? ಅದೇನು ಗೊತ್ತಿಲ್ಲ. ಸೊ ನನಗೆ ರಿಷಬ್ ಸರ್ ಸಿನಿಮಾದಲ್ಲಿ ಅವಕಾಶ ಇದೆ ಅಂತ ಹೇಳುವಾಗ ನಾನೇ ನಂಬಲಿಲ್ಲ. ಸುಮ್ಮನೆ ತಮಾಷೆ ಮಾಡಬೇಡಿ ಅಂತ ಹೇಳಿದೆ. ಈಗ ಮುಖೇಶ್ ಅವರು ತಮಾಷೆ ಮಾಡಬೇಡಿ ಅಂತ ಹೇಳಿದೆ. ಯಾಕಂದ್ರೆ ನಾನು ರಿಷಬ್ ಸರ್ ಎತ್ತನ ಸಂಬಂಧ ನನಗೆ ಅರ್ಥ ಆಗ್ತಿರ್ಲಿಲ್ಲ. ನಂತರ ನೀವೇ ಮಾಡ್ಬೇಕಂತ ಹೇಳಿ ಇವರು ನಂದು ಫೋಟೋಸು ಮತ್ತೆ ವಿಡಿಯೋಸ್ ಎಲ್ಲ ಮಾಡಿಬಿಟ್ಟು ನಿರ್ದೇಶನ ತಂಡದಕ್ಕೆ ಕಳಿಸಿದ್ರು. ನಿರ್ದೇಶನ ತಂಡದಿಂದ ನನಗೂ ಕರೆ ಬಂತು, ಮೀಸೆ ಎಲ್ಲ ತೆಗಿಬೇಕು ಅಂತ ಹೇಳಿ ತೆಗೆದೆ, ಫೋಟೋ ಕಳಿಸಿದೆ. ಮತ್ತೆ ನಡೆದದ್ದು ದೇವರ ಇಚ್ಛೆ ಹೇಳಿಕ್ಕಾಗುದಿಲ್ಲ. ಸರ್, ಈಗ ಕಾಂತಾರ 2 ಕೂಡ ಶೂಟಿಂಗ್ ಹಂತದಲ್ಲಿದೆ. ಹೌದು. ಆ ಸಿನಿಮಾದಲ್ಲಿ ಏನಾದ್ರು ಪಾತ್ರವನ್ನ ಮಾಡ್ತಾ ಇದ್ದೀರಾ? ಹೇಳಿದ್ದಾರೆ, ಆದ್ರೆ ಯಾವಾಗ ಏನು ಅಂತ ಅಂದ್ರೆ ಗೊತ್ತಿಲ್ಲ. ಸೊ ಇವಾಗಲೇ ನಾನು ಈ ಸಿನಿಮಾಕ್ಕಾಗಿ ದಾಡಿ ಕೂದಲು ಬಿಟ್ಟಿದ್ದೀನಿ, ಈ ಸಿನಿಮಾಕ್ಕಾಗಿ ಅದು. ಸೊ ಏನೆಲ್ಲ ಆಗುತ್ತೆ ಅಂತ ಎಲ್ಲ ದೇವರ ಇಚ್ಛೆ. ಪಾತ್ರ ಯಾವ ರೀತಿ ಇರುತ್ತೆ ಅಂತ ಏನಾದ್ರು ಹೇಳಿದಾರಾ? ಇಲ್ಲ, ಪಾತ್ರದ ಬಗ್ಗೆ ಏನು ಹೇಳಿಲ್ಲ. ಕರೆದಿದ್ದಾರೆ, ಪಾತ್ರ ಇದೆ ಅಂತ ಹೇಳಿದ್ದಾರೆ, ಬೇರೆ ವಿಷಯ ಗೊತ್ತಿಲ್ಲ. ಬಹುಶಃ ಅದೇ ಒಂದು ಪಾತ್ರ ಮತ್ತೆ ಪಾರ್ಟ್ 2 ಅಲ್ಲಿ ಏನಾದ್ರು ಕಂಟಿನ್ಯೂ ಆಗ್ಬೋದಾ ಅಂತ ಗೊತ್ತಿಲ್ಲ. ಅದರ ಬಗ್ಗೆ ನನಗೆ ಏನು ವಿಷಯವೇ ಗೊತ್ತಿಲ್ಲ. ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ನಿರ್ದೇಶಕರು, ರಿಷಬ್ ಸರ್ ಹೇಳಿದ್ದಾರೆ, ಬಟ್ ಬೇರೆ ಏನು ಹೇಳಿಲ್ಲ. ಮತ್ತೆ ನೀವು ಹೇಳಿದಾಗೆ ಅದು ರಿಷಬ್ ಸರ್ ಹೇಳಿದ್ದಾರೆ, ಏನು ನೀವು ಕಾಂತಾರ ನೋಡಿದ್ದೀರಾ, ಈಗ ಬರುವಂತ ಕಾಂತಾರ ಕೂಡ ಸಾಮ್ಯತೆ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ಸೊ ಬೇರೆ ಪಾತ್ರ ಇರ್ಬೋದೇನೋ.